ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಓಂ ನಮೋ ವೆಂಕಟೇಶಾಯ. ಈಗ ನಾವು ಸಮಯ 3:45 ಎಷ್ಟು ಟೈಮ್ ಈಗ? 3:30ನಾ ಟೈಮು? ಹಾಂ, ಈಗ 3:30 ಟೈಮ್ ಆಗಿದೆ. ಈಗ ಬಿಟ್ಟಿದ್ದೀವಿ. ಈ ಕೂದಲು ಬೊಟ್ಟ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದು ಬಿಟ್ಟಿದ್ದೀವಿ. ಇವಾಗ ಹಿಂದೆ ನೋಡ್ಬೋದು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣ್ತಾ ಇದೆಯಲ್ಲ, ಅದೇ. ಇಲ್ಲಿಂದ ಈಗ ಪಾದಯಾತ್ರೆ ಪ್ರಾರಂಭ. ಇಲ್ಲಿಂದ ಪಾದಯಾತ್ರೆ ಪ್ರಾರಂಭ. ಗೋವಿಂದ 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 ಗೋವಿಂದ. ಗೋವಿಂದ 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 ಗೋವಿಂದ. ಟೈಮ್ ಎಷ್ಟನ್ನ ಈಗ? ಟೈಮ್ ಎಷ್ಟಾಗಿದೆ? 5 ಗಂಟೆ ಆಗಿದೆ ಈಗ. ಇಲ್ಲಿಂದ ನಮಗೆ ಇನ್ನು 13 ಕಿಲೋಮೀಟರ್ ಇದೆ. ಹೆರಿಟೇಜ್. ಗೋವಿಂದ ಗೋವಿಂದ ಗೋವಿಂದ. ಓಂ ನಮೋ ವೆಂಕಟೇಶಾಯ. ಈಗ ನಾವು ಈನಾಡು ಹತ್ರ ಬಂದಿದ್ದೀವಿ. ಎಷ್ಟು ಟೈಮ್ ಈಗ? 5:45ಗೆ ಈನಾಡು ಹತ್ರ ಬಂದಿದ್ದೀವಿ. ಹೋಗ್ತಾ ಇದ್ದೀವಿ. ಇನ್ನೆಲ್ಲ ನಮಗೆ ಪಾಯಿಂಟ್ ಇರೋದು ಡೈರಿ, ಹೆರಿಟೇಜ್ ಡೈರಿ. ಇಲ್ಲಿಂದ ಇನ್ನು 10 ಕಿಲೋಮೀಟ್ರ್ ಇದೆ ಇಲ್ಲಿಂದ ಕರೆಕ್ಟಾಗಿ. ನೋಡ್ತಾ ಇರ್ಬೋದು ಈನಾಡು ತುಂಬ ಪ್ರಸಿದ್ಧವಾದಂಥ ಪತ್ರಿಕೆ. ನೀವು ಕೇಳಿರ್ತೀರ, ಈನಾಡು ಪತ್ರಿಕೆ, ಈನಾಡು TV, ಈನಾಡು ಇದೇ ಮೈನ್ ಪ್ರಧಾನ ಕಚೇರಿ. ಇದು ಬಂದ್ಬಿಟ್ಟು ತಿರುಪತಿ ರಸ್ತೆಯಲ್ಲಿ ಬರುತ್ತೆ. ಓಂ ನಮೋ ವೆಂಕಟೇಶಾಯ. ಈಗ ನಾವು ಟೋಲ್ ಹತ್ರ ಬಂದಿದ್ದೀವಿ. ನೋಡ್ರಿ ಹಿಂದ್ಗಡೆ ಟೋಲ್ ಇದೆಯಲ್ಲ, ಟೋಲ್ ಟೋಲ್ ಹತ್ರ ಬಂದಿದ್ದೀವಿ. ಅದೇ ರೀತಿ ಇಲ್ಲಿ ಹಿಂದೆ ನೋಡ್ತಾ ಇದ್ದೀರಾ, ಆ ಬೆಟ್ಟ ಗುಡ್ಡಗಳು, ಆ ಪರಿಸರ ಎಷ್ಟು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ. ಸುಂದರವಾದ ಪರಿಸರ, ಸುತ್ತೂ ಬೆಟ್ಟ. ನಾವು ತಿರುಗಿದು ಎಲ್ಲ ಸುತ್ತಲೂ ಬೆಟ್ಟಗಳಿದ್ದಾವೆ. ನೋಡಿ ಹಿಂದ್ಗಡೆ ಬೆಟ್ಟಗಳು ಕಾಣ್ತಾ ಇದೆಯಲ್ಲ, ಎಲ್ಲ ಬೆಟ್ಟಗಳೇ. ಇಲ್ಲಿಂದ ಈಗ ಇದೆಯಲ್ಲ ಹೆರಿಟೇಜ್ ಡೈರಿ 700 ಕಿಲೋಮೀಟರ್ ಇದೆ ಇಲ್ಲಿಂದ. ಈಗ ಸಮಯ ಬಂದು ಟೈಮ್ ಎಷ್ಟರಾ? 6:30 ಈಗ ಟೈಮ್. ಚೆನ್ನಾಗಿ ಬೆಳಕಾಗಿದೆ. ಚೆನ್ನಾಗಿದೆ.
ಹಿಂದ್ಗಡೆ ಆ ಬೆಟ್ಟ ಗುಟ್ಟಗಳು ಎಲ್ಲ ನೋಡ್ತಾ ಇದ್ದೀರಾ? ಗೋವಿಂದ 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 ಗೋವಿಂದ. ಗೋವಿಂದ ಮುಂದಿನ ಅಪ್ಡೇಟು ಮುಂದೆ ಕೊಡ್ತೀವಿ. ನಮಸ್ಕಾರ. ಗೋವಿಂದ ಗೋವಿಂದ. ಓಂ ನಮೋ ವೆಂಕಟೇಶಾಯ. ಗೋವಿಂದ ಗೋವಿಂದ. ನಾವೀಗ ಟೋಲ್ ಬಿಟ್ಟು ಮುಂದೆ ಬಂದಿದ್ವಿ, ಹೋಗ್ತಾ ಇದ್ದೀವಿ. ನಮ್ಮ ಮುಂದೆ ಸ್ವಲ್ಪ ಜನ ಹೋಗಿದ್ದಾರೆ, ಹಿಂದೆ ಬರ್ತಾ ಇದ್ದಾರೆ. ಏನಂದರೆ ನನಗೆ ಒಂದು ಮೈಂಡಿಗೆ ಈ ಒಂದು ಅನಿಸ್ತು ಇಲ್ಲೊಂದು ಅಪ್ಡೇಟ್ ಕೊಡೋಣ ಅಂತ. ಏನಂದರೆ ಅದು ನೋಡ್ತಿರ್ಬೋದು ಹಿಂದ್ಗಡೆ ಈ ಕ್ಲೈಮೇಟ್ ತಕ್ಕಂಗೆ, ಈ ಪರಿಸರ ತಕ್ಕಂಗೆ ಈ ಬೆಟ್ಟ ಗುಟ್ಟಗಳು, ತೆಂಗಿನ ಮರಗಳು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಪರಿಸರ. ಅದ್ಭುತವಾದ ವಾತಾವರಣ. ನಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಕಂಡು ಬರುತ್ತಿರುವಂಥ ದೃಶ್ಯಾವಳಿಗಳಿವೆಲ್ಲ ಹಿಂದ್ಗಡೆ ನೋಡಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ದೃಶ್ಯಾವಳಿಗಳು ಬೈಪಾಸ್ ಅಂತಲ್ಲ, ಈಗ ರಸ್ತೆ ತುಂಬ ಅದ್ಭುತವಾಗಿದೆ. ಈಗ ಮೊದಲ ಥರ ಇಲ್ಲ ರಸ್ತೆ, ತುಂಬ ರಸ್ತೆ ಮಾತ್ರ. ಮೊದಲು ತಿರುಮಲ ತಿರುಪತಿಗೆ ಹೋಗ್ಬೇಕಂದ್ರೆ ಭಾರಿ ಸಿಂಗಲ್ ರೋಡು, ಭಯ ಆಗಿರೋದು ಹೋಗ್ಬೇಕಂದ್ರೆ. ಹಿಂದೆ ಮುಂದೆ ನೋಡ್ಕೊಂಡು ಹೋಗ್ಬೇಕು, ಎಲ್ಲಿ ಇದಾಗ್ಬಿಡ್ತಾರೆ ಅಂದೇಳ್ಬಿಟ್ಟು ಆ ಥರ ಒಂದು ಭಯದ ವಾತಾವರಣ ಇತ್ತು. ಈಗ ರಸ್ತೆ ತುಂಬ ಚೆನ್ನಾಗಿದೆ ನೋಡಿ. ರಸ್ತೆ ನೋಡಿ ಹೆಂಗಿದೆ ಈಗ, ಹೈವೇ ರಸ್ತೆ ತುಂಬ ಚೆನ್ನಾಗಿದೆ. ಹೈವೇ ರಸ್ತೆ, ಸರ್ವಿಸ್ ರೋಡ್ ಚೆನ್ನಾಗಿದೆ. ಹಿಂದೆ ನೋಡೋಣ ನಮ್ಮ ಬಸವ, ಕೋಳೆ ಬಸವ. ಗೋವಿಂದ ಗೋವಿಂದ. ಏನು ಬಾಳೆಹಣ್ಣು ಇಲ್ಲ, ಬಾಳೆಹಣ್ಣು ಕೊಡೋಣ ಅಂತ ಆಸೆ ಆಗ್ತಾಯಿದೆ. ಇನ್ನೂ ಬಾಳೆಹಣ್ಣು ಇಲ್ವೇ, ಏನು ಮಾಡೋದು? ಗೋವಿಂದ ಗೋವಿಂದ. ಬರ್ತೀವಿ ಬಸವ, ಬಾಳೆಹಣ್ಣಿಲ್ಲ, ಕೊಡೋಂದು ಆಸೆ ಆಗ್ತಾಯಿದೆ. ಇಲ್ಲಿ ಅಂಗಡಿಗಳೇ ಯಾವ ಇಲ್ವೇ? ಗೋವಿಂದ ಗೋವಿಂದ. ನೋಡಿ ಹಸುಗಳು ಎಲ್ಲ ಚೆನ್ನಾಗಿದೆ ವಾತಾವರಣ. ಇಲ್ಲಿ ತುಂಬ ಅದ್ಭುತವಾದ ವಾತಾವರಣ. ಹಸುವಲ್ಲಿ ಕರು ಹಾಲು ಕುಡಿತಾ ಇದೆ. ಅದ್ಭುತವಾದ ಸನ್ನಿವೇಶ ಇದು. ಈಗ ನೋಡೋಕ್ಕೆ ಸಿಗಲ್ಲ ಇಂಥ ಸನ್ನಿವೇಶಗಳನ್ನ. ನಮ್ಮ ಈ ನಗರ ಪ್ರದೇಶದಲ್ಲಿ ಇಂಥ ಸನ್ನಿವೇಶ ನೋಡಬೇಕಂದ್ರೆ ತುಂಬ ರೇರ್, ಸಿಗೋದೇ ಇಲ್ಲ, ಸಿಗೋ ಚಾನ್ಸೇ ಇಲ್ಲ. ಗೋಮಾತೆ ತನ್ನ ಮಗುಗೆ ಹಾಲು ಕೊಡ್ತಾಯಿದೆ ನೋಡಿ. ಪಕ್ಕದಲ್ಲಿ ಕೋಳಿಗಳಿದ್ದಾವೆ, ಕೋಳಿಗಳು ಸನ್ನಿವೇಶ ಒಂದು. ಈ ಕಡೆ ಒಬ್ಬ ಅಜ್ಜಿ ಹಾಲು ಕರಿತಾ ಇದೆ ನೋಡಿ. ತುಂಬ ಅದ್ಭುತ ವಾತಾವರಣ. ತುಂಬ ಅದ್ಭುತ ವಾತಾವರಣ. ಯಾವ ಊರಂದರೆ ಅಲ್ಲಿ ಟೋಲ್ ಬಿಟ್ಟು 1 ಕಿಲೋಮೀಟ್ರ್ ಈಗ ಬಂದಿದ್ದೀವಿ. 1.5 ಕಿಲೋಮೀಟ್ರ್. ಹಾಂ, ಮುಂದಿನ ಅಪ್ಡೇಟ್ ಕೊಡ್ತೀವಿ. ಅಲ್ಲೊಂದು ಹಸು ನೋಡು, ಗೋಮಾತೆ.
ಗಂಜಲ ಆಗ್ತಾಯಿದೆ. ಗೋಮೂತ್ರ ದರ್ಶನ ಪಡೀರಿ. ಸಿಗ್ಬೇಕಲ್ಲ ಇದ್ದ ದರ್ಶನ. ಗೋಮೂತ್ರ ಇದು ಗೋಮೂತ್ರ.